ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬಾ ದಿನಗಳಿಂದ ವಿಡಿಯೋಗಳನ್ನ ಮಾಡಿಲ್ಲ. ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಇನ್ಫಾರ್ಮೇಶನ್ ಯಾಕೆ ಕೊಡ್ತಾ ಇಲ್ಲ, ಯಾಕೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಸರ್ ಅಂತ ಹೇಳಿ. ಇವತ್ತು ಕೂಡ ನೀವು ನೋಡ್ತಿರ್ಬೋದು, ಯಾವುದೇ ಬೋರ್ಡ್ ಇಲ್ಲ, ಯಾವುದು ಕೂಡ ರಿಟರ್ನ್ ಅಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ. ಬಟ್ ಒಂದಷ್ಟು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ನನ್ನ ಪರ್ಸನಲ್ ಪ್ರಾಬ್ಲಮ್ ಇರೋದ್ರಿಂದ, ಅಂದ್ರೆ ಒಂದಷ್ಟು ವೈಯಕ್ತಿಕ ಕೆಲಸ ಕಾರ್ಯಗಳಿರೋದ್ರಿಂದ ವಿಡಿಯೋಗಳನ್ನ ಮಾಡಕ್ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಇನ್ಫಾರ್ಮೇಶನ್ ಕೊಡುವಂತಹ ಯಾವುದೇ ಅಫಿಷಿಯಲ್ ಅನೌನ್ಸ್ಮೆಂಟ್ಗಳು ಕೂಡ ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ಗವರ್ಮೆಂಟ್ ಸುಮ್ಮನೆ ಕಾಲಹರಣ ಮಾಡ್ತಾ ಹೋಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾನು ನಿಮ್ ಜೊತೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಹಾಗೆ ಎಡೆಡ್ ಸ್ಕೂಲ್ಗೆ ಬೇಕಾಗಿರ್ತಕ್ಕಂತಹ ಒಂದು ನ್ಯೂಸ್ ಇದೆ, ಒಂದು ಅಪ್ಡೇಟ್ ಇದೆ. ಆ ಅಪ್ಡೇಟ್ ಅನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಂಗ ನೋಡಿದ್ರೆ ಎಡೆಡ್ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ತುಂಬಾ ವಿಷಯಗಳನ್ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ ನನ್ನ ವಿಡಿಯೋಗಳಲ್ಲಿ. ನೀವು ಯೂಟ್ಯೂಬ್ ಅನ್ನ ಸರ್ಚ್ ಮಾಡಿ ನೋಡಿಬೇಕಿದ್ರೆ ಎಡೆಡ್ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ನಾನು ಕೊಟ್ಟಷ್ಟು ಇನ್ಫಾರ್ಮೇಶನ್ ಅನ್ನ ಇನ್ ಡೆಪ್ತ್ ಆಗಿ ಯಾವ ಚಾನಲ್ ಅಲ್ಲೂ ಕೂಡ ನೀವು ನೋಡಕ್ ಸಾಧ್ಯನೇ ಇಲ್ಲ. ಅಷ್ಟು ಇನ್ ಡೆಪ್ತ್ ಆಗಿರ್ತಕ್ಕಂತಹ ಇನ್ಫಾರ್ಮೇಶನ್ ಅನ್ನ ನಾನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ನಂತರದಲ್ಲಿ ಏನು ಡೈಮಂಡ್ ಅನ್ನುವಂತಹ ಒಂದು ಆಪ್ಷನ್ ಅನ್ನ ಇಟ್ಟು ನನ್ನನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೇಕಿದ್ರೆ ಆ ಆಪ್ಷನ್ ಅನ್ನ ಜಾಯ್ನ್ ಆಗಿ ಅಂತ ಹೇಳಿರುವಂತದ್ದು. ಸೊ ಈಗ ಒಂದೊಂದ್ಸರಿ ನನಗೆ ಅನ್ಸುತ್ತೆ, ನಾನು ಫಸ್ಟ್ಗೆ ಅದನ್ನ ಮಾಡ್ಬೇಕಾಗಿತ್ತು ಫ್ರೀ ಆಫ್ ಕಾಸ್ಟ್ ಅಲ್ಲಿ, ಸುಮ್ಮನೆ ತುಂಬಾ ಇನ್ಫಾರ್ಮೇಶನ್ ಕೊಟ್ಟೆ ಅಂತ ಹೇಳಿ. ಯಾಕಂದ್ರೆ ಕೆಲವೊಂದ್ಸಾರಿ ಕಮೆಂಟ್ಗಳು ಹೆಂಗ್ ಬರ್ತಾವ ಅಂತ ಹೇಳಿದ್ರೆ, ಅದನ್ನ ಕಮೆಂಟ್ಗಳನ್ನ ನೋಡಿದ್ರೆ ಸುಮ್ಮನೆ ಬೇಜಾರು ಅನ್ಸುತ್ತೆ. ನಾನು ಇಂಥ ಕಮೆಂಟ್ಗಳಿಗೋಸ್ಕರ ನಾ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಅಂತ ಹೇಳಿ. ಬಟ್ ಎನಿಯೋ ಅದು ಏನೇ ಇರಲಿ, ತುಂಬಾ ಜೆನ್ಯೂನ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ಕೂಡ ಚಾನಲ್ ಅನ್ನ ಫಾಲೋ ಮಾಡ್ತಿರ್ತಾರೆ. ತುಂಬಾ ಜೆನ್ಯೂನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಚಾನಲ್ ಅನ್ನ ಜಾಯ್ನ್ ಆಗ್ತಾ ಇರ್ತಾರೆ. ಸೊ ಅಂತ ಅಭ್ಯರ್ಥಿಗಳಿಗಾದ್ರೂ ಕೂಡ ನಾನು ಇನ್ಫಾರ್ಮೇಶನ್ ಕೊಡೋದು ನನ್ನ ಧರ್ಮ. ಅದಕ್ಕೋಸ್ಕರ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀನಿ. ಮೇನ್ ಏನಂತ ಹೇಳಿದ್ರೆ, ಅದೇ ಪರ್ಸನಲ್ ಸ್ವಲ್ಪ ಕೆಲಸ ಇರೋದ್ರಿಂದ ವಿಡಿಯೋಗಳನ್ನ ಮಾಡಕ್ ಆಗ್ತಾ ಇಲ್ಲ. आप सब लोग तो जानते होंगे, कुछ पाने के लिए कुछ खोना पड़ता है ಅಂತ ಹೇಳಿ ಹೇಳ್ತಾರೆ. कुछ नहीं, बहुत कुछ खोना पड़ता है. तो इसीलिए थोड़ा बिजी था, वीडियो बनाने के लिए टाइम नहीं मिल रहा था. ಸೊ ಈಗ ಒಂದಷ್ಟು ವಿಷಯವನ್ನು ನಿಮ್ ಜೊತೆ ಚರ್ಚೆ ಮಾಡೋದಾದ್ರೆ, ಎಡೆಡ್ ಸ್ಕೂಲ್ ನಾನು ಡೈರೆಕ್ಟ್ ಪಾಯಿಂಟಿಗೆ ಬಂದ್ಬಿಡ್ತೀನಿ. ನಾನು ಇಲ್ಲಿ ಹರಿಕತೆಯನ್ನ ಹೇಳ್ತಾ ಕುಂತ್ರೆ ಕೇಳೋರು ಯಾರು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಡೈರೆಕ್ಟ್ ಪಾಯಿಂಟಿಗೆ ಬರೋದಾದ್ರೆ, ಎಡೆಡ್ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ರೋಸ್ಟರ್ ಬಿಂದುವಿನಲ್ಲಿ ಮತ್ತೆ ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ. ಏನಂತ ಹೇಳಿದ್ರೆ, 2022 ಅಥವಾ 23 ನಂತರದಲ್ಲಿ, 2022, 23 ನಂತರದಲ್ಲಿ ಏನಾದ್ರು ಅಪಾಯಿಂಟ್ ಆಗಿತ್ತು ಅಂತ ಹೇಳಿದ್ರೆ ಅದರಿಂದ ರೋಸ್ಟರ್ ಏನಾಗುತ್ತೆ, ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರು. ಬಟ್ ಹಿಂದೆ ಏನಾದ್ರು ಅಪಾಯಿಂಟ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ, ಒಂದೇ ಬಿಂದುವಿನಿಂದನೇ ರೋಸ್ಟರ್ ಸ್ಟಾರ್ಟ್ ಆಗುತ್ತೆ ಅಂತ ಇಷ್ಟು ದಿನ ಹೇಳ್ತಾ ಬಂದಿದ್ರು. ಬಟ್ ಈಗ BO ಆಫೀಸ್ ಅಲ್ಲಿ ಒಂಥರ ಹೇಳ್ತಾ ಇದ್ದಾರೆ, DDP ಆಫೀಸ್ ಅಲ್ಲಿ ಕೇಳಿದ್ರೆ ಅಲ್ಲೊಂಥರ ಹೇಳ್ತಾ ಇದ್ದಾರೆ, ಕಮಿಷನರ್ ಆಫೀಸ್ ಅಲ್ಲಿ ಕೇಳಿದ್ರೆ ಅಲ್ಲೊಂಥರ ಹೇಳ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ರೋಸ್ಟರ್ ಬಿಂದುವಿನ ಬಗ್ಗೆ ಸ್ವಲ್ಪ ಗೊಂದಲವನ್ನ ಕ್ರಿಯೇಟ್ ಮಾಡಿದ್ದಾರೆ. ಯಾವ ಪೋಸ್ಟ್ ಅಥವಾ ಯಾವ ಬಿಂದುವಿಗೆ ಕೊನೆಯದಾಗಿ ಅಪಾಯಿಂಟ್ಮೆಂಟ್ ಆಗಿತ್ತೋ ಅದರ ನಂತರದ ಬಿಂದುವಿನಿಂದನೇ ತುಂಬ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಅದನ್ನ ನಾನು ನಿಮ್ಗೆ ಬೋರ್ಡ್ ಅಲ್ಲಿ ಬರೆದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಬಹುದಾಗಿತ್ತು. ಬಟ್ ನಾನು ಈ ಸಾರಿ ಆ ರೀತಿ ಮಾಡಲ್ಲ. ನಿಮ್ಗೆ ಏನೇ ರೋಸ್ಟರ್ ಪಾಯಿಂಟ್ ಬಗ್ಗೆ ಏನೇ ಡೌಟ್ಗಳಿದ್ರು ಅಥವಾ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಕೂಡ ನೀವು ಚಾನಲ್ ಅನ್ನ ಜಾಯಿನ್ ಆಗೋದ್ರ ಮುಖಾಂತರ ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಪಡೆದುಕೊಂಡು ನೀವು ನನ್ನನ್ನು ನೇರವಾಗಿ ಸಂಪರ್ಕ ಮಾಡಬಹುದು. ಸೊ ಚಾನಲ್ ಅನ್ನ ಜಾಯಿನ್ ಆಗೋದು ಹೆಂಗಂತ ಹೇಳಿದ್ರೆ, ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಒತ್ತಿದ್ರೆ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಬಟ್ ಜಾಯಿನ್ ಅನ್ನುವಂತಹ ಒಂದು ಬಟನ್ ಇರುತ್ತೆ ಅಥವಾ ಒಂದು ಆಪ್ಷನ್ ಇರುತ್ತೆ, ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ 3 ಲೆವೆಲ್ಗಳು ಡಿಸ್ಪ್ಲೇ ಆಗ್ತವೆ. ಆಮೇಲೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ತುಂಬಾ ಅಭ್ಯರ್ಥಿಗಳು ಆ 3 ಲೆವೆಲ್ ನಲ್ಲಿ ಸಿಲ್ವರ್ಗೆ ಜಾಯಿನ್ ಆಗ್ತಾ ಇದ್ದೀರಾ. ನೀವು ಸಿಲ್ವರ್ಗೆ ಜಾಯಿನ್ ಆದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗೋದಿಲ್ಲ. ಸೊ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಜಾಯಿನ್ ಅನ್ನುವಂತ ಬಟನ್ ಅನ್ನ ಕ್ಲಿಕ್ ಮಾಡಿದಾದ್ಮೇಲೆ ಅಲ್ಲಿ 3 ಆಪ್ಷನ್ ಲೆವೆಲ್ಗಳು ಕಾಣಿಸ್ತವೆ. ಒಂದನೇದು ಸಿಲ್ವರ್, ಒಂದನೇ ಲೆವೆಲ್ ಸಿಲ್ವರ್ ಅಂತ ಇರುತ್ತೆ, ಎರಡನೇ ಲೆವೆಲ್ ಗೋಲ್ಡ್ ಅಂತ ಇರುತ್ತೆ, ಮೂರನೇ ಲೆವೆಲ್ ಡೈಮಂಡ್ ಅಂತ ಇರುತ್ತೆ. ಸೊ ನೀವು ಒಂದನೇ ಲೆವೆಲ್, ಎರಡನೇ ಲೆವೆಲ್ ಆಯ್ಕೆ ಮಾಡ್ಕೊಂಡ್ರೆ ನಿಮಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಸೊ ನೀವೇನ್ ಮಾಡ್ಬೇಕು, 3ನೇ ಲೆವೆಲ್ ಅನ್ನ ಆಯ್ಕೆ ಮಾಡ್ಕೋಬೇಕು. ಆ ಆಯ್ಕೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಸಮ್ ಅಮೌಂಟ್ ಅಂತ ಡಿಸ್ಪ್ಲೇ ಆಗುತ್ತೆ. ನೀವು ಅದನ್ನ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡೋದ್ರ ಮುಖಾಂತರ ಚಾನಲ್ ಅನ್ನ ಜಾಯಿನ್ ಆದ್ರಿ ಅಂತ ಹೇಳಿದ್ರೆ, ಅವಾಗ ಮೆಂಬರ್ಸ್ ಓನ್ಲಿ ಅನ್ನುವಂತಹ ವಿಡಿಯೋದಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಅವಾಗ ನೀವು ಅದರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಪಡೆದುಕೊಂಡು ನೀವು ಕಾಲ್ ಮಾಡಬಹುದು. ಬಟ್ ಈಗಲೇ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಈ ರೀತಿ ಮಾಡ್ತಾ ಇರೋದು ನಾನು ಹಣ ಗಳಿಸೋದಕ್ಕೋಸ್ಕರ ಆಗಲಿ ಅಥವಾ ಯಾವುದೋ ಒಂದು ಉದ್ದೇಶಕ್ಕಾಗಲಿ ಅಲ್ಲ. ನೀವು ಅಲ್ಲಿ ಪೇ ಮಾಡುವಂತಹ ಅಮೌಂಟ್ ಅಷ್ಟು ನನಗೂ ಬರುವುದೂ ಇಲ್ಲ. ಅಲ್ಲಿ GST ಅಂತ ಕಟ್ ಆಗುತ್ತೆ, ಆಮೇಲೆ ಯೂಟ್ಯೂಬ್ ಅವರು ಇಂತಿಷ್ಟು ಅಂತ ಕಟ್ ಮಾಡ್ಕೊಳ್ತಾರೆ. ಕಟ್ ಮಾಡ್ಕೊಂಡು ನನಗೆ ಅದರದ್ದು 50% ಕೂಡ ನನಗೆ ಸರಿಯಾಗಿ ಬಂದು ಇದೇನು ದೊರೆಯೋದಿಲ್ಲ. ಹಾಗಿರುವಾಗ ಯಾಕೆ ನಾನು ಇದನ್ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಎಷ್ಟೋ ವಿಷಯಗಳನ್ನ ನಾನು ಈಗ ಆಲ್ರೆಡಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದೀನಿ. ಹಂಗ ನೋಡಿದ್ರೆ ಡೆಪ್ತ್ ಆಗಿ ಹೇಳಿದೀನಿ ನಾನು.
ಯಾವುದನ್ನ ಫ್ರೀಯಲ್ಲಿ ಹೇಳಬಾರ್ದು ಅಂತ ಎಲ್ಲಾ ವಿಷಯಗಳನ್ನ ಎಡೆಡ್ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಫ್ರೀ ಆಫ್ ಕಾಸ್ಟ್ ಅಂತ ಹೇಳಿದೀನಿ. ಸೊ ಅದಕ್ಕೋಸ್ಕರ ಈಗ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ನಿಮಗೆ ಜೆನ್ಯೂನ್ ಅನ್ನುವಂತಹ ಈ ವ್ಯಕ್ತಿಗಳಿದ್ರೆ, ನೀವು ಜೆನ್ಯೂನ್ ಆಗಿದ್ರೆ, ನೀವು ಆ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದು ನಿಮಗೆ ಆ ಸ್ಕೂಲಿನ ರೋಸ್ಟರ್ ಪಾಯಿಂಟ್ ಬಗ್ಗೆ ಗೊಂದಲ ಇದ್ರೆ ನೀವು ಚಾನಲ್ ಅನ್ನ ಜಾಯಿನ್ ಆಗುವುದರ ಮುಖಾಂತರ ರೋಸ್ಟರ್ ಪಾಯಿಂಟ್ ಬಗ್ಗೆ ಕ್ಲಾರಿಫಿಕೇಶನ್ ಪಡ್ಕೊಳ್ಬಹುದು. ರೋಸ್ಟರ್ ಪಾಯಿಂಟ್ ಚೇಂಜ್ ಆಗಿದೆ. ಈಗ ಹೇಳ್ತಿರೋ ಮಾಹಿತಿ ಪ್ರಕಾರ ಆ ರೋಸ್ಟರ್ ಪಾಯಿಂಟ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. 2020 ನಂತರದಲ್ಲಿ ತುಂಬಿಕೊಂಡ್ರು ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಹಿಂದೆ ಅದಕ್ಕಿಂತ ಹಿಂದೆ ತುಂಬಿಕೊಂಡಿರ್ತಕ್ಕಂತಹ ಬಿಂದುಗಳನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಎಲ್ಲಿಂದ ಸ್ಟಾಪ್ ಆಗಿದೆಯೋ ಅಲ್ಲಿಂದ ಅಂತ ಹೇಳ್ತಾ ಇದ್ದಾರೆ. ಅದು ಹೆಂಗೆ ಏನು ಅಂತ ಹೇಳಿ ನಾನು ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಿದಾಗ ನಿಮ್ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ಎಲ್ಲರಿಗೂ ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಾಗ ಅವರು ಒಂದಷ್ಟು ಹುಳುಗಳಿರ್ತವೆ, ಅಂತ ಹುಳುಗಳು ಬ್ಯಾಡ್ ಕಮೆಂಟ್ ಅನ್ನು ಕೂಡ ಡ್ರಾಪ್ ಮಾಡ್ತಾ ಇದ್ದಾವೆ. ಅಂತವರಿಗೆ ನಾನು ಮೊದಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಅನಾವಶ್ಯಕವಾಗಿ ಕಮೆಂಟ್ ಗಳನ್ನ ಡ್ರಾಪ್ ಮಾಡಬೇಡಿ. ಏನೇ ನಿಮ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಜೆನ್ಯೂನ್ ಆಗಿದ್ರೆ ಚಾನಲ್ ಜಾಯಿನ್ ಆಗಿ, ಜೆನ್ಯೂನ್ ಆಗಿಲ್ವಾ ನಾನು ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅದನ್ನು ನೋಡಿಕೊಂಡು ನೀವು ಮುಂದುವರಿಬಹುದು ಎಡೆಡ್ ಸ್ಕೂಲ್ಗಳಲ್ಲಿ. ಹಾಗೇನೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈಗ ಸದ್ಯಕ್ಕೆ ನಮ್ಮ ಹತ್ರ ಒಂದಷ್ಟು ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಇರುತ್ತೆ. ಹಂಗಂತೇಳಿ ನೀವು ಚಾನಲ್ ಜಾಯಿನ್ ಆದ ತಕ್ಷಣನೇ ನಿಮಗೆ ನಾವು ಇನ್ಫಾರ್ಮೇಶನ್ ಕೊಟ್ಬಿಡ್ತೀವಿ ಅಂತ ಹೇಳಿ ಅಲ್ಲ. ಯಾಕಂದ್ರೆ ಲಿಮಿಟೆಡ್ ಪೋಸ್ಟ್ಗಳಿರ್ತವೆ. ಲಿಮಿಟೆಡ್ ಪೋಸ್ಟ್ಗಳ ಆಧಾರದ ಮೇಲೆ ಕ್ಯಾಟಗರಿಗಳಿಗೆ ಡಿವೈಡ್ ಮಾಡಿ ಪೋಸ್ಟ್ಗಳು ಡಿಸ್ಪ್ಯಾಚ್ ಆಗ್ತಿರ್ತವೆ. ಸೊ ಹಂಗಿದ್ದಾಗ ನೀವು ಜನರಲ್ ಮೆರಿಟ್ನವ್ರು ಇರ್ತೀರಿ, ಪೋಸ್ಟ್ ವೇಕೆಂಟ್ ಇರೋದು SC ಗೆ ಇರುತ್ತೆ. ನೀವು ಆ ಹುದ್ದೆ ಆ ವಿಷಯದ ಏನು ಶಿಕ್ಷಕರಾಗಿದ್ರು ಕೂಡ ನಾನು ನಿಮಗೆ ಆ ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಬಿಕಾಸ್ ಕಾಸ್ಟ್ ಅಲ್ಲಿ SC ಹೋಗುವಂತ ಪೋಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ತುಂಬಾ ಜನ ಕ್ಯೂ ಅಲ್ಲೂ ಇದ್ದಾರೆ, ಪೋಸ್ಟ್ ಬಗ್ಗೆ ಮಾಹಿತಿ ಕೇಳಲಿಕ್ಕೆ ಚಾನಲ್ ಅನ್ನು ಜಾಯ್ನ್ ಆಗಿ ಕ್ಯೂ ಅಲ್ಲಿ ಇದ್ದಾರೆ. ಎಲ್ಲರಿಗೂ ಕೂಡ ನಾನು ಈಗ ಒಂದು ವಿಷಯ ನಾನು ನೇರವಾಗಿ ಹೇಳ್ಬಿಡ್ತೀನಿ, ಎಲ್ಲರಿಗೂ ನಾನು ಒಳ್ಳೆಯವನಾಗಕ್ಕೆ ಸಾಧ್ಯ ಇಲ್ಲ. 4 ಜನಕ್ಕೆ ಒಳ್ಳೆಯವನಾದ್ರೆ 4 ಜನಕ್ಕೆ ಕೆಟ್ಟವನಾಗಿರ್ತೀನಿ. ಹಂಗಂತ ಹೇಳಿ ನಾನು ಯಾರನ್ನೂ ಇಲ್ಲಿ ಮೆಚ್ಚಿಸಬೇಕಾದಂತ ಅನಿವಾರ್ಯತೆಯೂ ಕೂಡ ನನಗೆ ಇಲ್ಲ. ನನ್ನ ಹತ್ರ ಇನ್ಫಾರ್ಮೇಶನ್ ಇತ್ತು ಅಂದ್ರೆ ನಾನೇ ಕಾಲ್ ಮಾಡಿ ಎಷ್ಟೋ ಅಭ್ಯರ್ಥಿಗಳಿಗೆ ನಾನೇ ಕಾಲ್ ಮಾಡಿ ಇನ್ಫಾರ್ಮೇಶನ್ ಅನ್ನು ಕೂಡ ಕೊಟ್ಟಿದ್ದೀನಿ. ಬಟ್ ಈ ರೋಸ್ಟರ್ ಪಾಯಿಂಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಬಿಂದುಗಳು ಚೇಂಜ್ ಆಗ್ತಾ ಬರ್ತವೆ, ಕಾಸ್ಟ್ಗಳು ಚೇಂಜ್ ಆಗ್ತಾ ಬರ್ತವೆ. ಹಂಗೆ ಚೇಂಜ್ ಆದಾಗ ನಿಮ್ಮ ಕಾಸ್ಟ್ಗೆ ಸೂಟೇಬಲ್ ಆಗುವಂತಹ ಪೋಸ್ಟ್ ಅಲ್ಲಿ ವೇಕೆಂಟ್ ಇರೋದಿಲ್ಲ. ಹಾಗಾಗಿ ನಾನು ನಿಮ್ಗೆ ಆ ಪೋಸ್ಟ್ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಬಟ್ ಮೊನ್ನೆ 12 ಪೋಸ್ಟ್ಗಳ ವೇಕೆಂಟ್ ಇರೋದನ್ನ ನಾನು ಓಪನ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಕ್ಕೆ ನೀವು ಯಾರೆಲ್ಲ ಎಲಿಜಿಬಲ್ ಇದ್ದೀರಿ ಅಂತವ್ರು ಅಪ್ಲಿಕೇಶನ್ ಅನ್ನ ಹಾಕಿ ಸ್ಕೂಲ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆದ್ರೆ ಆ ಸ್ಕೂಲು ಹೊಸದಾಗಿ ಗ್ರಾಂಟಿಗೆ ಹೋಗ್ತಿರ್ತಕ್ಕಂತಹ ಸ್ಕೂಲು, ಅಂದ್ರೆ ನಿಮ್ಮ ಎಲ್ಲಾ ಪೋಸ್ಟ್ಗಳು ಒಂದೇ ಸಾರಿಗೆ ಗ್ರಾಂಟಿಗೆ ಹೋಗ್ತವೆ. ಸ್ಕೂಲು ಕೂಡ ಹೊಸದಾಗಿ ಗ್ರಾಂಟ್ ಆಗ್ತಾ ಇರ್ತಕ್ಕಂತಹ ಸ್ಕೂಲ್ ಅದು. ಸೊ ಅದಕ್ಕೋಸ್ಕರನೇ 12 ಪೋಸ್ಟ್ಗಳನ್ನ ಅವ್ರು ಕನ್ಫರ್ಮ್ ಮಾಡಿದ್ದಾರೆ. ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕಿ, ನಿಮಗೆ ಪೋಸ್ಟ್ ಬೇಕಿದ್ರೆ ಅಲ್ಲಿ ಕಾಲ್ ಮಾಡಿ ಎಂಕ್ವೈರಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕೊಂಡು ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗ್ಬೋದು. ಸೊ ಹಿಂಗೆ ನಾನು ಪರ್ಟಿಕ್ಯುಲರ್ ಆಗಿ ಸ್ಕೂಲ್ ಮಾಹಿತಿ ಕೊಡ್ಬೇಕು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಎಡೆಡ್ ಆಗಿರ್ಬೇಕು ಸ್ಕೂಲು, ಅಂತ ಸ್ಕೂಲ್ಗಳ ಬಗ್ಗೆ ಮಾಹಿತಿಯನ್ನು ನಾನು ಪರ್ಟಿಕ್ಯುಲರ್ ಆಗಿ ಯಾರು ಜಾಯಿನ್ ಆಗಿರ್ತಾರೆ ಅಂತವ್ರಿಗೆ ಮಾತ್ರ ಕೊಡ್ತೀನಿ. ಹಂಗಂತ ಹೇಳಿ ಎಲ್ಲಾ ಅಭ್ಯರ್ಥಿಗಳು, ಈಗ ಹೇಳಿದ್ನಲ್ಲ ಎಲ್ಲಾ ಅಭ್ಯರ್ಥಿಗಳಿಗೂ ನಾನು ಜಾಯಿನ್ ಆದಂತ ಈಗ ಒಂದು 50 ಜನ ಜಾಯಿನ್ ಆದ್ರಿ ಅಂತ ಇಟ್ಕೊಡ್ರಿ. 50 ಜನಕ್ಕೆ 50 ಪೋಸ್ಟ್ ಬೇಕಲ್ಲ. ಬಟ್ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ನಿಮ್ ಕ್ಯಾಟಗರಿಗೆ ಅಲ್ಲಿ ಪೋಸ್ಟ್ ಖಾಲಿ ಇದ್ರೆ ಅಂತಹ ಪೋಸ್ಟ್ ಖಾಲಿ ಇದೆ ಅಂತ ಹೇಳಿ ನಿಮ್ಗೆ ನಾನು ಹೇಳ್ಬೋದು. ಇದನ್ನು ಹೊರತುಪಡಿಸಿ ರೋಸ್ಟರ್ ಪಾಯಿಂಟ್ ಬಗ್ಗೆ ಆಗಲಿ ಅಥವಾ ಎಡೆಡ್ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಏನೇ ಮಾಹಿತಿ ಇರಲಿ, ಆ ಮಾಹಿತಿಯನ್ನ ಕೇಳ್ಕೋಬೇಕು ಅಥವಾ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಜೆನ್ಯೂನ್ ಆಗಿದ್ರೆ ನೀವು ಚಾನಲ್ ಅನ್ನ ಜಾಯಿನ್ ಆಗಿ ಮೂರನೇ ಲೆವೆಲ್ ಇರ್ತಕ್ಕಂತಹ ಡೈಮಂಡ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಏನ್ ಅಮೌಂಟ್ ಇರುತ್ತೆ ಅದನ್ನ ಪೇ ಮಾಡೋದ್ರ ಮುಖಾಂತರ ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ತುಂಬಾ ಜನ ಕಮೆಂಟ್ ಅನ್ನು ಡ್ರಾಪ್ ಮಾಡ್ತಾ ಇದ್ರಿ, ಏನಂತ ಸರ್ ನಾವು ಜಾಯಿನ್ ಆಗಿದ್ದೀವಿ ಆದ್ರೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂತ ಹೇಳಿ. ಅಂತ ಅಭ್ಯರ್ಥಿಗಳಿಗೆ ನಾನು ಚೆಕ್ ಮಾಡಿದಾಗ ಅವ್ರು ಜಾಯಿನ್ ಆಗಿರೋದು ಸಿಲ್ವರ್ ಅನ್ನುವಂತ ಆಪ್ಷನ್ಗೆ ಜಾಯಿನ್ ಆಗಿದ್ದಾರೆ. ಸೊ ಸಿಲ್ವರ್ ಅನ್ನುವಂತ ಆಪ್ಷನ್ಗೆ ಜಾಯಿನ್ ಆದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಡಿಸ್ಪ್ಲೇ ಆಗಲ್ಲ. ಡೈಮಂಡ್ ಅನ್ನುವಂತಹ ಆಪ್ಷನ್ ಅನ್ನೇ ಅಥವಾ ಲೆವೆಲ್ 3 ಅಂತ ಇರುತ್ತಲ್ವಾ, ಆ ಲೆವೆಲ್ 3 ಅನ್ನೇ ನೀವು ಜಾಯಿನ್ ಆಗಬೇಕು. ಅಂದಾಗ ಮಾತ್ರ ಮೆಂಬರ್ಸ್ ಓನ್ಲಿ ಅನ್ನುವಂತ ವಿಡಿಯೋ ಅಲ್ಲಿ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಆ ವಿಡಿಯೋನ ನೀವು ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಲೆವೆಲ್ 3 ಅಲ್ಲಿ ಅಂದ್ರೆ ಡೈಮಂಡ್ ಆಪ್ಷನ್ ಅನ್ನ ಜಾಯಿನ್ ಆದಾಗ ಆ ಮೆಂಬರ್ಸ್ ಓನ್ಲಿ ವಿಡಿಯೋ ನಿಮಗೆ ಓಪನ್ ಆಗುತ್ತೆ. ಆ ಓಪನ್ ಆದಂತ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗುತ್ತೆ ನನ್ನ ಕಾಂಟ್ಯಾಕ್ಟ್ ನಂಬರ್, ನಾನು ಅಲ್ಲಿ ಬರೆದಿರ್ತೀನಿ. ನೀವು ಅದನ್ನು ನೋಡಿಕೊಂಡು ನನಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಪಡ್ಕೊಳ್ಬಹುದು. ಇನ್ನು ಇದನ್ನು ಹೊರತುಪಡಿಸಿ HSTR ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರು. ಏನಂತ ಇನ್ಫಾರ್ಮೇಶನ್ ಕೊಡೋಣ ಹೇಳಿ, ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ C&R ರೂಲ್ ಅನ್ನ ಬಿಟ್ಟಿದ್ರು. ಆ C&R ರೂಲ್ ಅನ್ನ ಬಿಟ್ಟಾದ್ಮೇಲೆ ಇಂತಿಷ್ಟು ದಿನ ಅಂತ ಹೇಳಿ ಅದಕ್ಕೆ ಅಬ್ಜೆಕ್ಷನ್ ಏನಾದ್ರು ಇದ್ರೆ ಅಥವಾ ನಿಮ್ಮ ಏನು ಸಜೆಷನ್ಸ್ ಗಳು ಏನಾದ್ರು ಇದ್ರೆ ಕೊಡಿ ಅಂತ ಹೇಳಿದ್ರು. ಅದನ್ನೆಲ್ಲ ತಗೊಂಡು ಅವ್ರು ಅದನ್ನ ನೀಟಾಗಿ ನೋಡ್ಕೊಂಡು
ಎಲ್ಲ ಕರೆಕ್ಟ್ ಯಾವುದನ್ನ ಎಡಿಟ್ ಮಾಡಬೇಕು ಯಾವುದನ್ನ ಎಡಿಟ್ ಮಾಡಬಾರ್ದು ಅನ್ನೋದನ್ನ ನೋಡಿಕೊಂಡು ತಿರ್ಗಾ ಫೈನಲ್ ಆಗಿ C&R ರೂಲ್ ಅನ್ನ ಅನೌನ್ಸ್ ಮಾಡುವವರೆಗೂ ಕೂಡ ಕಾಲ್ಫರ್ಮ್ ಆಗಲ್ಲ. ನೀವು ಹಂಗೆ ಸುಮ್ಮನೆ ಯಾಕೆ ಕಾಲ್ಫರ್ಮ್ ಆಗ್ತಾ ಇಲ್ಲ ಸರ್, ಯಾಕೆ ಕಾಲ್ಫರ್ಮ್ ಆಗ್ತಾ ಇಲ್ಲ ಸರ್, ಒಂದು 20 ಚಾನಲ್ ನೋಡಿರ್ತೀರಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಸ್ಟ್ರೇಷನ್ ಆಗಿರುತ್ತೆ ನಿಮಗೆ ಕಾಲ್ಫರ್ಮ್ ಆಗ್ತಾ ಇಲ್ಲ ಅಂತ ಹೇಳಿ. ಬಟ್ ಒಂದು 20 ಚಾನಲ್ ಅನ್ನ ನೋಡಿರ್ತೀರಿ, ಅವರೆಲ್ಲರೂ ಕೂಡ ದಿನಕ್ಕೆ ಒಂದು 20 ವಿಡಿಯೋನ ಅಪ್ಲೋಡ್ ಮಾಡಿರ್ತಾರೆ. ನಾನು ಹಂಗಂತೇಳಿ ಅವ್ರ ವಿರುದ್ಧ ಮಾತಾಡ್ತಾ ಇಲ್ಲ, ನೀವು ನೋಡಿ ಅದನ್ನ ನೋಡಿ ಫ್ರಸ್ಟ್ರೇಷನ್ ಆಗಿರ್ತೀರಿ. ನಾನು ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ನಾನು ಅನಾವಶ್ಯಕವಾಗಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇಲ್ಲ. ನೀವು ನೋಡಿರ್ಬೋದು, ಒಂದೊಂದು ವೀಕ್ ಆಯ್ತು ನಾನೀಗ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇಲ್ಲ, ಯಾಕಂದ್ರೆ ಮಾಹಿತಿ ಇಲ್ವೇ ಇಲ್ಲ. ಏನಾದ್ರು ಅಫಿಷಿಯಲ್ ಮಾಹಿತಿ ಇದ್ರೆ ತಾನೇ ಅದನ್ನ ನಾವು ನಿಮಗೆ ಕನ್ವೆ ಮಾಡ್ಲಿಕ್ಕೆ ಸಾಧ್ಯ. ಸೊ ಹಂಗಿರುವಾಗ ಸುಮ್ಮನೆ ಅನಾವಶ್ಯಕವಾಗಿ ವ್ಯೂಸ್ಗೋಸ್ಕರ ಮುಂಜಾನೆ ಬಂದು ಈಗ ಕಾಲ್ಫರ್ಮ್ ಆಗುತ್ತೆ, ಮಧ್ಯಾಹ್ನ ಬಂದು ಮತ್ತೊಂದು ಕಾಲ್ಫರ್ಮ್ ಅವಾಗ ಆಗುತ್ತೆ ಇವಾಗ ಆಗುತ್ತೆ ಅಂತ ಹೇಳೋ ಬದಲು ಏನ್ ಜೆನ್ಯೂನ್ ಆಗಿ ಇನ್ಫಾರ್ಮೇಶನ್ ಇದೆ ಅದನ್ನ ಹೇಳಿದ್ರೆ ಸಾಕು. ಅದು ವ್ಯೂಸ್ ಬರ್ಲಿ ಬಿಡ್ಲಿ, ಯಾಕಂದ್ರೆ ನಮ್ಗೆ ಇದೇ ಒಂದೇ ಕೆಲಸ ಅಲ್ಲ, ಬೇರೆ ಕೆಲಸಗಳು ಇರ್ತವೆ. ಸೊ ನಾವು ಅಲ್ಲಿ ಕೆಲಸಗಳನ್ನ ಮಾಡ್ಬೋದು. ವ್ಯೂಸ್ಗೋಸ್ಕರ ಮಾತ್ರ ಸುಮ್ಮನೆ ಇಲ್ಲಿ ಬಂದೇನೋ ಅಂತ ಹೇಳಿ ನಿಮ್ಮ ದಾರಿಯನ್ನು ತಪ್ಪಿಸುವಂತಹ ವ್ಯವಸ್ಥೆ ಆಗಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಪರ್ಟಿಕ್ಯುಲರ್ ಯೂಟ್ಯೂಬ್ ಚಾನಲ್ಸ್, ಎನಿ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್, ಎನಿ ಪರ್ಟಿಕ್ಯುಲರ್ ಪರ್ಸನ್. ನಾನು ಯಾವುದೇ ವ್ಯಕ್ತಿಯ ಬಗ್ಗೆ ಆಗಲಿ ಅಥವಾ ಯಾವುದೇ ಚಾನಲ್ ಬಗ್ಗೆ ಆಗಲಿ ಅಥವಾ ಇನ್ಸ್ಟಿಟ್ಯೂಟ್ಗಳ ಬಗ್ಗೆ ಆಗಲಿ ಮಾತಾಡ್ತಾ ಇಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಹೀಗಿರುವಾಗ ಅನಾವಶ್ಯಕವಾಗಿ ನಾನು ವಿಡಿಯೋಗಳನ್ನ ಈಗ ಸದ್ಯಕ್ಕೆ ಮಾಡ್ತಾ ಇಲ್ಲ. ಏನಾದರೂ ಇನ್ಫಾರ್ಮೇಶನ್ ಬಂದ್ರೆ ಖಂಡಿತವಾಗಿಯೂ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆಮೇಲೆ ಇದು HSTR ಗೆ ಸಂಬಂಧಪಟ್ಟಂಗೆ ಆಯ್ತು. ನಂದೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಅಂದ್ರೆ ಗೌರ್ಮೆಂಟ್ ಯಾಕೆ ಈ ತರ ಮಾಡ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಲ್ಲ. ಅದೇನಂತ ಹೇಳಿದ್ರೆ, ಒಂದೇ ಸಾರಿ ಅಂತೂ ಕಾಲ್ಫರ್ಮ್ ಮಾಡಲ್ಲ. HSTR, GPSTR, PSTR ನ ಒಂದೇ ಸಾರಿ ಅಂತೂ ಕಾಲ್ಫರ್ಮ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಿರುವಾಗ ಈಗ PSTR ಮತ್ತು GPSTR ಗೆ ಕ್ಲಿಯರ್ ಇದೆ, C&R ರೂಲ್ ಕೂಡ ಬಂದಾಗಿದೆ, ಎಲ್ಲವನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಅವುಗಳನ್ನಾದ್ರೂ ಕಾಲ್ಫರ್ಮ್ ಮಾಡಿ ಒಂದು ಎಕ್ಸಾಮ್ ಅನ್ನು ನಡೆಸಬಹುದಾಗಿತ್ತು, ಅಂದ್ರೆ ಅಪ್ಲಿಕೇಶನ್ ಅನ್ನ ಸ್ಟಾರ್ಟ್ ಮಾಡಬಹುದಾಗಿತ್ತು. ಅದನ್ನು ಮಾಡ್ತಾ ಇಲ್ಲ. ಇನ್ನು HSTR ಅಂತ ಬಂದಾಗ HSTR ಇದ್ದು C&R ರೂಲ್ ಇನ್ನು ಫೈನಲ್ ಆಗಿಲ್ಲ. ಫಸ್ಟ್ ಒಂದ್ಸರಿ ಬಿಟ್ಟಿದ್ರಲ್ವಾ, ಅದನ್ನ ಇನ್ನೊಂದ್ಸರಿ ಅವರು ಬಿಡಬೇಕು. ಅಲ್ಲಿವರೆಗೂ ಸ್ವಲ್ಪ ಕಾಲಾವಕಾಶ ಬೇಕು ಅವರಿಗೆ. ಹಾಗಾಗಿ ಅದಕ್ಕೆ ಸದ್ಯಕ್ಕೆ ಆಗಲ್ಲ. ಬಟ್ ಕಾಲ್ಫಾರ್ಮ್ ಅಂತೂ ಆಗ್ತವೆ. ನಾನು ಕಾಲ್ಫಾರ್ಮ್ ಆಗಲ್ಲ ಅಂತ ಹೇಳ್ತಾ ಇಲ್ಲ ನಿಮ್ಗೆ, ಕಾಲ್ಫಾರ್ಮ್ ಅಂತೂ 100% ಆಗ್ತವೆ. ಸ್ವಲ್ಪ ಡಿಲೇ ಆಗುತ್ತೆ, ಇಂತಹ ಎಲ್ಲ ಅಡೆತಡೆಗಳಿರೋದ್ರಿಂದ ಸ್ವಲ್ಪ ಏನಾಗುತ್ತೆ, ಡಿಲೇ ಆಗುತ್ತೆ. ಹಾಗಾಗಿ ಸ್ವಲ್ಪ ವೇಟ್ ಮಾಡಿ. ಆ ವೇಟ್ ಮಾಡುವಂತ ಸಂದರ್ಭದಲ್ಲಿ ಚೆನ್ನಾಗಿ ಸ್ಟಡಿ ಮಾಡಿ. ಇನ್ನ ಬೇರೆ ಬೇರೆ ಕಾಲ್ಫಾರ್ಮ್ಗಳು ಆಗ್ತಾನೆ ಇದಾವೆ. ಯಾವ್ದಾವ್ದು ಪೊಲೀಸ್ ಕಾಲ್ಫಾರ್ಮ್ ಆಗಿದೆ, ಆಮೇಲೆ ಮೊನ್ನೆ ಒಂದು ಯಾವುದೋ ಈಗ ರೀಸೆಂಟ್ ಆಗಿ ಯಾವುದೋ ಒಂದು ಕಾಲ್ಫಾರ್ಮ್ ಆಗಿದೆ, ನೆನಪಿಗೆ ಬರ್ತಾ ಇಲ್ಲ ನನಗೆ. ಆ ರೀತಿಯಾದಂತಹ ಒಂದಷ್ಟು ಕಾಲ್ಫಾರ್ಮ್ಗಳು ಆಗ್ತಾ ಇದಾವೆ. ಬಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಸ್ವಲ್ಪ ಡಿಲೇ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ತುಂಬಾ ಪೋಸ್ಟ್ಗಳು ಇಲ್ಲಿ ಕಾಲ್ಫರ್ಮ್ ಆಗುವಂತದ್ದು ಇದೆ. ಅದಕ್ಕೋಸ್ಕರನೇ ಅವರು ಎಲ್ಲವನ್ನ ನೋಡಿಕೊಂಡು ಕಾಲ್ಫರ್ಮ್ ಮಾಡ್ತಾರೆ. ಇನ್ನು ಎಡೆಡ್ ಸ್ಕೂಲಿಂದು ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಅಂತ ಹೇಳಿ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. ಎಡೆಡ್ ಸ್ಕೂಲಿನ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾನೇ ಕಂಪ್ಯೂಟರ್ ಸಿಸ್ಟಮ್ ಕುಂತು ಚೆಕ್ ಮಾಡಿ ನೋಡಿದೀನಿ. ಏನಂತ ಹೇಳಿದ್ರೆ, ಅಂದ್ರೆ ನಾನೇ ನನ್ನ ಸಿಸ್ಟಮ್ ಅಲ್ಲಿ ನೋಡಿಲ್ಲ, ಹಂಗೆ XYZ ಸ್ಕೂಲಿಂದ ಬಂದಿದ್ರು. ಬಂದು ನೆಟ್ ಸೆಂಟರ್ ಅಲ್ಲಿ ಈ ಪೋಸ್ಟಿಂಗ್ ತುಂಬಿಕೊಳ್ಳೋದ್ರ ಬಗ್ಗೆನೇ ವರ್ಕ್ ಮಾಡ್ತಾ ಇದ್ರು. ಅವಾಗ ನಾನು ಹಂಗೆ ನೋಡಿದೆ, ಅಲ್ಲಿ ಮ್ಯಾಪಿಂಗ್ ಮಾಡ್ಲಿಕ್ಕೆ ಅಥವಾ ಮ್ಯಾಪಿಂಗ್ ಇಂದ ಇನ್ಫಾರ್ಮೇಶನ್ ತುಂಬಲಿಕ್ಕೆ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ನಾನೇ ನೋಡಿರುವಂತದ್ದು ಇದು. ಸೊ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಅದು ಏನು ವರ್ಕ್ ಆಗ್ತಾ ಇಲ್ಲ, ಯಾವುದು ವೆಬ್ಸೈಟ್ ವರ್ಕ್ ಆಗ್ತಾ ಇಲ್ಲ, ಡಿಲೇ ಆಗುವಂತಹ ಸಾಧ್ಯತೆ ಇದೆ. ಹಂಗಂತ ಹೇಳಿ ಪೋಸ್ಟ್ ತುಂಬೋದು ಕೈ ಬಿಡ್ತಾರೆ ಸರ್ ಅಂತ ಹೇಳಿ ಹೆದರುವಂತ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ, 100% ರಿಕ್ರೂಟ್ಮೆಂಟ್ ಆಗೇ ಆಗುತ್ತೆ. ಏಡೆಡ್ ಸ್ಕೂಲಲ್ಲೂ ಕೂಡ ಸ್ವಲ್ಪ ಡಿಲೇ ಆಗುತ್ತೆ, ಅದನ್ನ ಕಾಯ್ಬೇಕು. ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನ ಇದೇ ರೀತಿ ಏನಾದರೂ ಜೆನ್ಯೂನ್ ಆಗಿರ್ತಕ್ಕಂತಹ ಇನ್ಫಾರ್ಮೇಶನ್ ಏನಾದರೂ ಬಂದ್ರೆ, ಅಫಿಷಿಯಲ್ ಆಗಿ ಜೆನ್ಯೂನ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಏನಾದರೂ ಬಂದ್ರೆ, ನಾನು ಅದನ್ನ ನಿಮ್ಮ ಜೊತೆ ಖಂಡಿತವಾಗಿಯೂ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಎಡೆಡ್ ಸ್ಕೂಲಿನ ರೋಸ್ಟರ್ ಪಾಯಿಂಟ್ ಚೇಂಜ್ ಆಗಿದೆ. ನಾನು ಒಂದ್ ಸಾರಿ ಬಿಟ್ಟು 2 ಸಾರಿ ಹೇಳ್ತಾ ಇದ್ದೀನಿ. ಎಡೆಡ್ ಸ್ಕೂಲಿನ ರೋಸ್ಟರ್ ಪಾಯಿಂಟ್ ಇಷ್ಟು ದಿನ ಬೇರೆ ಹೇಳಿದ್ರು, ಈಗ ಬೇರೆನೆ ಹೇಳ್ತಾ ಇದ್ದಾರೆ. ಸೊ ಅಂತಹ ವಿಷಯ ನಿಮಗೆ ಏನು ಬೇಕು ಅಂತ ಹೇಳಿದ್ರೆ ನೀವು ಪರ್ಸನಲ್ ಆಗಿ ನನ್ನನ್ನು ಕಾಲ್ ಮಾಡಿ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಬಹುದು. ಡೈಮಂಡ್ ಅನ್ನುವಂಥ ಆಪ್ಷನ್ ಅನ್ನ ಜಾಯ್ನ್ ಆಗೋದ್ರ ಮುಖಾಂತರ. ಇಷ್ಟು ಹೇಳಿದಾದ್ಮೇಲೂ ದುಡ್ಡು ಮಾಡಕ್ಕೆ ಹಂಗೆ ಹಿಂಗೆ ಅಂತ ದಯವಿಟ್ಟು ಕಮೆಂಟ್ ಅನ್ನ ಹಾಕಬೇಡಿ. ಯಾಕಂದ್ರೆ ಅದು ಅನಾವಶ್ಯಕವಾಗಿ ನೋಡುವಂತ ಅಭ್ಯರ್ಥಿಗಳು ಅಂತ ಹೇಳಿ ನಾನು ಕನ್ಸಿಡರ್ ಮಾಡಿ ಬ್ಲಾಕ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ರೀತಿ ಯಾರು ತಿಳ್ಕೊಬೇಡಿ. ಯಾಕಂದ್ರೆ ಜಾಯಿನ್ ಆಗ್ಲಿಕ್ಕೆ ಇಟ್ಟಿರ್ತಕ್ಕಂತಹ ಅಮೌಂಟ್ ತುಂಬಾ ಕಡಿಮೆ ಅಮೌಂಟ್. ನೀವು ತುಂಬಾ ಚಾನಲ್ಗಳನ್ನ ನೋಡಿದಿರಿ, ಎಕ್ಸ್ಪ್ಲನೇಷನ್ ಕೊಟ್ಟು ಮುಂದೆ ನಮ್ಮ ಇಂಥ ಇದನ್ನ ಜಾಯ್ನ್ ಆಗ್ರಿ ಅಂತ ಜಾಯ್ನ್ ಆಗ್ರಿ ಅಂತ ಹೇಳಿ 2,000-3,000 ಕೇಳುವಂತ ಸಾಧ್ಯತೆ ಇರುತ್ತೆ. ಬಟ್ ನನ್ನ ಹಂಗಲ್ಲ, ನಾನು ಚಾನಲ್ ಜಾಯ್ನ್ ಆಗ್ಲಿಕ್ಕೆ ತುಂಬಾ ಕಡಿಮೆ ಅಮೌಂಟ್ ಅನ್ನ ಇಟ್ಟಿರುವಂತದ್ದು. ಎಲ್ಲೋ ಒಂದ್ ಕಡೆ ನೀವು ಹೋಟೆಲ್ಗೆ ಹೋದಾಗ ಅಷ್ಟು ಅಮೌಂಟ್ ಅನ್ನ ವೇಸ್ಟ್ ಮಾಡಿ ಬಂದಿರ್ತೀವಿ. ಬಟ್ ಅಷ್ಟೇ ಅಮೌಂಟ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ, ನಿಮ್ಮ ಲೈಫ್ ಸೆಟ್ ಆಗುವಂತ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಬಿಟ್ಟಂತ ವಿಷಯ. ಅದು ಜಾಯ್ನ್ ಆಗ್ಬೇಕಾ ಆಗ್ಬಾರ್ದು ಅನ್ನೋದು. ಹಂಗೆ ಜಾಯ್ನ್ ಆಗ್ಬೇಕಾ ಆಗ್ಬಾರ್ದು ಅನ್ನೋದನ್ನ ಒಂದ್ ಸರಿ ಬಿಟ್ಟು 2 ಸರಿ ಯೋಚನೆ ಮಾಡಿ ಆಮೇಲೆ
ಜಾಯ್ನ್ ಆಗಿ. ನಂದಂತೂ ಯಾವುದೇ ಫೋರ್ಸ್ ಇಲ್ಲ, ಯಾವುದೇ ಒತ್ತಾಯ ಇಲ್ಲ. ಇದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಂತಹ ವಿಷಯ, ಜಾಯ್ನ್ ಆಗೋದು ಬಿಡೋದು. ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನೊಂದು ರೀತಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.